ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೇವಣಸಿದ್ದಪ್ಪ. ಇತ್ತೀಚೆಗೆ ಬಿಹಾರದ ಭೋಜ್ಪುರ್ ಜಿಲ್ಲೆಯಲ್ಲಿ ಒಂದು ಹತ್ಯಾಕಾಂಡ ನಡೆದಿದ್ದು, ಆ ಹತ್ಯಾಕಾಂಡದಲ್ಲಿ ಹತ್ಯೆಯಾದಂಥ ಒಬ್ಬ ಯುವಕ, ದೇಶಭಕ್ತ, ಸಮಾಜ ಸೇವಕ, ಈ ದೇಶದ ದುರ್ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಒಬ್ಬ ಯುವಕನ ಹೆಸರು ಭರತ್ ಭೂಷಣ್ ತಿವಾರಿ ಅಂಥೇಳಿ. ಈ ಕೊಳತು ನಾರುತ್ತಿರುವ ವ್ಯವಸ್ಥೆಯಲ್ಲಿ ಅವನ ಧ್ವನಿಯನ್ನು ಯಾರೂ ಕೇಳಲಿಲ್ಲ. ಕಡೆಗೆ ಅವನು ತನ್ನ ವೇದನೆಯನ್ನು ಪ್ರತಿ ಬಾರಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಂಡು ಕೊನೆಗೆ ಒಂದು ದಿನ ಅವನನ್ನು ಈ ವ್ಯವಸ್ಥೆ ಬಲಿ ಪಡಿತು, ಅವನನ್ನು ಹತ್ಯೆ ಮಾಡಿತು. ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನಾವು ಹೇಗೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಂತ ಅವರನ್ನು ಗೌರವಿಸ್ತೇವೋ, ಈಗ ಈ ಯುವಕ 2026ರಲ್ಲಿ ದೇಶದ ಭಗತ್ ಸಿಂಗನಾಗಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟಿದ್ದಾನೆ ಈ ದೇಶದ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ. ಅದಕ್ಕೆ ಇವತ್ತಿನ ಯುವಜನತೆ ಈ ವ್ಯವಸ್ಥೆಯಲ್ಲಿ ಈ ರಾಜಕಾರಣಿಗಳು, ಭ್ರಷ್ಟಾಚಾರಿಗಳು, ಅಧಿಕಾರಿಗಳು ಮಾಡುವ ಎಲ್ಲ ನೋವನ್ನು ಸಹಿಸ್ಕೊಂಡು ಸುಮ್ಮನೆ ಕುಂತಿದ್ದೀರಿ. ಸುಮ್ಮನೆ ಕುಂತರೆ ಇದು ಆಗಲ್ಲ. ನಾಳೆ ಮತ್ತೆ ಇವತ್ತು ಭರತ್ ಭೂಷಣ್ ತಿವಾರಿ, ನಾಳೆ ಅದರ ಜಾಗದಲ್ಲಿ ನೀವು ಇರಬಹುದು. ಆದ್ದರಿಂದ ಈ ವ್ಯವಸ್ಥೆಯನ್ನು, ಏನು ದುರ್ವ್ಯವಸ್ಥೆ ಇದೆ, ಇದನ್ನು ವಿರೋಧಿಸ್ರಿ, ಸೆಟದೇ ಹೇಳ್ರಿ, ಎದ್ದು ನಿಲ್ರಿ. ಅನ್ಯಾಯ, ಅತ್ಯಾಚಾರವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿ ಮತ್ತು ಈ ವ್ಯವಸ್ಥೆಯ ವಿರುದ್ಧ ಏಕಾಗ್ರತೆಗೊಂಡು, ಎಲ್ಲರೂ ಎಚ್ಚರಿಕೆಗೊಂಡು, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಈ 1% ಇಲ್ಲ, 0.5% ಇಲ್ಲ, ಈ ರಾಜಕಾರಣಿಗಳು, ಅಧಿಕಾರಿಗಳು, ಭ್ರಷ್ಟರು, ನೀಚರು, ಅವರಿಗೆ ನಾವು ಎಲ್ಲ 99%ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಜನ ಹೆದರಿ ಕೂತಿದ್ದೀವಿ. ಇದರಿಂದ ಸಂಪೂರ್ಣ ದೇಶ ಆಲ್ರೆಡಿ ಹಾಳು ಮಾಡಿದ್ದಾರೆ. ಇನ್ನೇನು ಉಳಿದಿಲ್ಲ. ಕೈಗೆ ನಾವು ಏನಾದರೂ ತೆಗೆದುಕೊಂಡು ಇವ್ರಿಗೆ ಬೆನ್ನು ಹತ್ತಬೇಕಾಗ್ತೈತಿ ಅಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ದೇಶದ ಜನತೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಯುವತಿಯರಲ್ಲಿ ನನ್ನ ಕಳಕಳಿಯ ಮನವಿ, ಈ ದೇಶ ಉಳಿಬೇಕಾದ್ರೆ ನೀವು ಎದ್ದೇಳಬೇಕು, ಎಚ್ಚರಗೊಳ್ಳಬೇಕು, ಜಾಗೃತರಾಗಬೇಕು. ಇವರಿಗೆ ಪಾಠ ಕಲಿಸುವ ರೀತಿ ನೀವು ಈ ರಸ್ತೆಗೆ ಇಳಿಬೇಕಂಥೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೇನೆ. ನಮಸ್ಕಾರ.